ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಸರ್ವರ್ ಡೌನ್ ಹಾಕಿ ರೋಗಿಗಳು ಪರದಾಟ ನಡೆಸಿದ ಘಟನೆ ನಡೆದಿದೆ. ಒಪಿಡಿ ಚೀಟಿಗಾಗಿ ಬೆಳಗ್ಗೆಯಿಂದಲೇ ಕ್ಯೂನಲ್ಲಿ ನೂರಾರು ರೋಗಿಗಳು ನಿಂತಿರುವ ದೃಶ್ಯಗಳು ಕಂಡುಬಂದಿವೆ. ಈ ಹಾಸ್ಪಿಟಲ್ ನೆಕ್ಸ್ಟ್ ಜೆನ್ ಎಂಬ ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಆದ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಸೇವೆ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. 4-5 ದಿನಗಳಿಂದ ಸರ್ವರ್ ಸಮಸ್ಯೆ ಆಗುತ್ತಿದ್ದು, ಸಿಟಿ ಸ್ಕ್ಯಾನ್, ರಕ್ತ ತಪಾಸಣೆ, ಶುಗರ್ ಟೆಸ್ಟ್, ಎಕ್ಸ್ರೇ, ಈಕೋ ಸೇರಿದಂತೆ ಎಲ್ಲಾ ಟೆಸ್ಟ್ಗಳ ಬಿಲ್ ಪಾವತಿ ಮಾಡಬೇಕು. ಬಿಲ್ ಪಾವತಿಸಿದ ನಂತರವೇ ರೋಗಿಗಳಿಗೆ ಚಿಕಿತ್ಸೆ ಶುರುವಾಗುತ್ತೆ. ಆದರೆ 4-5 ಗಂಟೆ ಕಾದ ಬಳಿಕ ಬಿಲ್ ಪಾವತಿಸುವ ಸ್ಥಿತಿ ನಿರ್ಮಾಣವಾಗಿದ್ದು, ಬಿಲ್ ಪಾವತಿಸಿ ಹೋಗುವುದರಲ್ಲಿ ರೋಗಿಗೆ ಏನಾದರೂ ಆದರೆ ಯಾರು ಹೊಣೆ? ರೋಗಿಯ ಸಂಬಂಧಿಕರು ಆಕ್ರೋಶ ಹೊರಹಾಕಿದ್ದಾರೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸರ್ವರ್ ಸಮಸ್ಯೆಗೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದು, ಸರ್ವರ್ ಸಮಸ್ಯೆ ತಕ್ಷಣ ಬಗೆಹರಿಸಲು ರೋಗಿಗಳು ಒತ್ತಾಯಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಕ್ಯೂನಲ್ಲಿ ಗಂಟೆಗಟ್ಟಲೆ ರೋಗಿಗಳು ಕಾಯುವ ಸ್ಥಿತಿ ನಿರ್ಮಾಣವಾಗಿದ್ದು, ಬಿಮ್ಸ್ ಆಡಳಿತಾಧಿಕಾರಿಗಳ ವಿರುದ್ಧ ರೋಗಿಗಳ ಸಂಬಂಧಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಚಿಕಿತ್ಸೆಗಾಗಿ ಬಂದ ವಿವಿಧ ತಾಲೂಕಿನ ಬಡ ರೋಗಿಗಳು ಪರದಾಟ ನಡೆಸುವ ಸ್ಥಿತಿ ನಿರ್ಮಾಣವಾಗಿದ್ದು, ಆಡಳಿತ ಮಂಡಳಿ ಸಮಸ್ಯೆಯನ್ನು ಬಗೆಹರಿಸಬೇಕಿದೆ. ಸಮಸ್ಯೆ ಕಾಲು ನೋವಾಗಿದೆ ಸರ್. ಸ್ಕ್ಯಾನ್ ಮಾಡಿಸ್ಬೇಕಂತ ಬಿಲ್ ಕಟ್ ಬಾ ಅಂದಿದ್ದಾರೆ. ಅಷ್ಟು ತನಕ ನಿಲ್ಲಾಗ ನಮಗೆ ಆಗೋದಿಲ್ಲ ರೀ. ಅದಕ್ಕೆ ಚೇರ್ ತೊಗೊಂಬಂದೀನಿ, ನಾನೇ ಬಂದೀನಿ. ಜನ ಭಯಂಕರ ಎಷ್ಟು 11 ಗಂಟೆಗೆ ಪಾಳಿ, 10ವರೆಗೆ ಪಾಳಿ ಹಚ್ಚೀನಿ. ಇನ್ನೂ ತನಕ ಬರುವ ಸಮಸ್ಯೆ ಅವ್ರೇನು ಹೇಳ್ದಲ್ಲ. ಎಲ್ಲ ಕ್ಯೂ ಪೇಷಂಟಿಗೆ ಬೇರೆ ಐತೆ ಅಂತ ಕೇಳಿದ್ರೆ ಇಲ್ಲ, ಎಲ್ಲ ಇದ್ರಾಗ ಹಾಕ್ಬೇಕಂತ, ಎಲ್ಲ ಇದರಲ್ಲೇ ಕ್ಯೂ ಹೋಗ್ಬೇಕಂತ. ನಾನೇ ತೊಗೊಂಬಂದೆ ಸರ್, ಅವ್ರೇನು ಹೇಳಿಲ್ಲ. ಅಲ್ಲಿತ್ತು, ನಾನೇ ತೊಗೊಂಬಂದೆ. ಕಾಲು ನೋವು ಇದೆ, ಅಷ್ಟು ನಿಲ್ಲಕ್ಕಾಗಂಗಿಲ್ಲ. ಅಲ್ಲಿ ಚೀಟಿ ತೆಗ್ಸಾಕ 1 ತಾಸು ನಿಂತು ಬಂದೀನಿ. ಮತ್ತು ಇಲ್ಲೂ 2-3 ತಾಸು ನಿಲ್ಲಕ್ಕಾಗಂಗಿಲ್ಲ. ಈಗ 1 ತಾಸು ಆತ್ರಿ. ಇಲ್ಲ, ಏನು ಹೇಳಿಲ್ಲ. ಸುಮ್ಮನೆ ಕ್ಯೂ ಹಚ್ಕೊಂತ ಸುಮ್ಮನೆ ಹೋಗ್ತಾ ಇದೆ. ರಶ್ ಐತಿ, ಜನ ಭಾಳ ಹೊತ್ತಾತ್ರಿ. ನೀವು ತಾಸು ಗಂಟ್ಲೆ 1 ತಾಸು. ಪೇಷಂಟಿಗೆ ಒಂದು ಕೌಂಟ್ರ್ ಬೇರೆ ಮಾಡ್ಬೇಕು ಸರ್. ಪೇಷಂಟ್ಗಳು ಏನು ಮಾಡ್ಬೇಕು ಹೇಳ್ರಿ, ನಮ್ಮಂಥವ್ರು ಪೇಷಂಟ್ಗಳಿಗೆ ಡೈರೆಕ್ಟ್ ಮಾಡಿ ಅವ್ರಿಗೆ ಈಗ ಅಲ್ಲಿ ಸ್ಕ್ಯಾನಿಗೆ 1 ತಾಸು ಕ್ಯೂ ಹಚ್ಬೇಕ್ರಿ. ಅಷ್ಟು ತನಕ ಊಟಕ್ಕೆ ಹೋಗ್ಬಿಡ್ತಾರೆ. ಭಾರಿ ಕಷ್ಟ ಆಗ್ತೈತೆ ಪೇಷಂಟ್ಗಳಿಗೆ. ಎಲ್ಲ ಕಡೆ ರಶ್ ರೀ, ಕ್ಯೂ ಹಚ್ಬೇಕು. ಏನೋ ಯಾರು ಮಾತಾಡಂಗಿಲ್ಲ ಸರಿ, ಸುಮ್ಮನೆ ನಿಂತ್ಕೊ. ಸರ್ವರ್ ಸ್ಲೋ ಅಂತಾರೆ. ಮೊಹಮ್ಮದ್ ಗೌಸ್ ಪಠಾಣ್. ಇವು ಬೆಳಗ್ಗೆ ಬಂದೇ ಒಂದು ನಂಬರ್ ಹಚ್ಚಿರಿ, 2 ತಾಸು ನಂಬರ್ ಹಚ್ಚಿರಿ. ಏನು ಒಟ್ಟು ಕೇರ ತೊಗೊಂಡ್ರಿ ಅನ್ನೇ ಮಾತ್ರ ಹಚ್ಚಿರಿ ಸಾರಿ. ನಾವು ಆರಾಮ್ ಕುಂತು ಟೈಮ್ ಪಾಸ್ ಮಾಡ್ಕೊಂಡು ಫೋನ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡೋರಿ ಎಲ್ಲಾರೆ. ಸಮಸ್ಯೆ ಏನು ಹೇಳ್ರಿ, ಏನು ಹೇಳಿದ್ರೆ ತಲೆ ಇದು ಬರತ್ತೆ, ಸರ್ವರ್ ಬರತ್ತಿಲ್ಲ, ಅದು ಬರತ್ತಿಲ್ಲ. ಹಿಂಗಾದ್ರೆ ಗೌರ್ಮೆಂಟ್ ರೀ. ಪೇಷಂಟ್ ಸಾಯರ್ ಇಲ್ಲಿ ನಿಂತಿದ್ದು ಪಾಪ ಒಬ್ಬರದ ವಯಸ್ಸವ್ರು ಇರ್ತೈತಿ, ಇನ್ನೊಬ್ಬರು ಸ್ವಲ್ಪ ಕಾಲಿಂದನಾಗಿರ್ತೈತಿ. ಸ್ವಲ್ಪ ಕೇರ್ ತೊಗೋಬೇಕ್ರಿ, ಅವ್ರದ್ದು ಸ್ವಲ್ಪ ತೊಗೋಬೇಕಲ್ರಿ. ಎಷ್ಟು ಇಲ್ಲ ಆತ್ರಿ, ಎಲ್ಲ ಕಡೆ ಹಂಗಾರಿ ಇಲ್ಲ ಆತ, ಆ ಕಡೆ ಆತ, ಎಲ್ಲ ಕಡೆ ಅದ್ರಿ ಸಂಶಯ ಇದೆ. ಸ್ವಲ್ಪ ಬೇಗ ಮಾಡ್ರೆ ಸ್ವಲ್ಪ ಮಂದಿ ಹೋಗ್ತೈತ್ರಿ. ಇಲ್ಲೇ ಮಾಡಿದ್ರಾಗ ನಾಳೆ ಬಾ ಮತ್ತು ನಾಡು ಬರೋದ್ರಿ. ಈಗ 4 ದಿನ ಹಿಂಗೆ ಅಡ್ಡಿಡೋದು ನಾವು ಕರಿಬೇಕಂದ್ರೆ. ನಾವು 8 ದಿವಸ ಆತ್ರಿ ಸರ್. ತ್ರಾಸಾಗಿದೆ. ಯಾರು ಹೇಳ್ಬೇಕ್ರಿ, ಯಾರು ಕೇರ್ ತೊಗೊಂಡ್ರಿಲ್ಲ. ಒಂದೇ ಮಾತು ಯಾರು ತೊಗೊಂಡ್ರಿಲ್ಲ. ತಮ್ಮ ಡ್ಯೂಟಿ ಏನ ತಮ್ಮದೇನೋ ಮುಗಿಸೋ ಹೋಗ್ಬಿಡ್ತಾರೆ. ನಿಮಗೆ ಹಾಂ ಸರ್ವರ್ ಈಗ ಕಮ್ಮಿ 5 ತಾಸು ಹತ್ರ ಬಂದು ಬೆಳಗ್ಗೆ 9 ಗಂಟೆ ಇನ್ನು 5 ತಾಸು ಹತ್ರ ಬಂದ್ರಿ. ಬೆಳಗ್ಗೆ 9 ಗಂಟೆ ಬಂದು ಹಚ್ಚಾರ. ಈಗ ಜಸ್ಟ್ ಬಂತ್ರಿ ನಮ್ಮ ಮಕ್ಕಳ ನಂಬರ್. ಇದು ಬಿಲ್ ಕಟ್ಟೋದಾತ್ರಿ, ಬಿಲ್ ಕಟ್ಟೋದೈತ್ರಿ. ಇಲ್ಲಿ ಬಿಲ್ಗೆ ಅಲ್ಲಿದ ಫಸ್ಟ್ ನಂಬರ್ ಹಚ್ಚಿದ್ರಿ. ಅಂದ್ರೆ ಕಾಗದ ಮಾಡಿ ಪೇಪರ್ಸ್ ಮಾಡೋದೈತ್ರಿ. ಅಲ್ಲೇ 3 ತಾಸು ನಿಂತೀರಿ, ಇಲ್ಲಿ 2 ತಾಸು ಆತ. ಅಲ್ರಿ ಊರಿಂದ ಬಂದಿರ್ತೀವಿ. ಅಕ್ಕೈತನ ನಮ್ದು ಆಸೆ ರೀ. ಗೌರ್ಮೆಂಟ್ ಐತೆ ಒಂದು ಇದ್ರೈತೆ ನಮಗೂ ರೀ. ಅಲ್ಲಿ ಹೊರಗೆ ಎಷ್ಟು ಖರ್ಚಾಕೈತೆ ಗೌರ್ಮೆಂಟಿಗೆ ಬಂದಿರ್ತಾವೆ. ನಾವು ಅಂದ್ರೆ ನಾವು ಬೆಳಗಾವಿ ಬಂದೇವಿ ರೀ, ಜಿಲ್ಲೆ ಬೆಳಗಾವಿ ರೀ. ಏನಂತಾರೆ ನಿಂದ್ರಿ ಒಟ್ಟು ನಿಂದ್ರಿ. ಸರ್ವರ್ ಬರತ್ತಿಲ್ಲ, ಅದು ಬರತ್ತಿಲ್ಲ, ಇದು ಬರತ್ತಿಲ್ಲ. ಹೆಂಗ್ರಿ ಹಿಂಗಾದ್ರೆ? ಈಗ ನಾವಾರ ಓಕೆ ನಿಂದಿರ್ತೇವೆ ರೀ. ಉಳ್ಕಿದ್ರೆ ಪಾಪ ವಯಸ್ಸದವ್ರಿ, ಸ್ವಲ್ಪ ಕಾಲಿದನಾಗಿರ್ತಿ, ಅಂಗ್ಳಕ್ಕೆ ಇರ್ತಾರೆ. ಅವ್ರು ಸ್ವಲ್ಪ ಕೇರ್ ತೊಗೋಬೇಕಲ್ರಿ. ಅವ್ರದ್ದು ಕೇರ್ ತೊಗೋಬೇಕ್ರಿ. ನಮ್ದು ಬಿಡ್ರಿ, ನಾವು ನಿಂದಿರ್ತೀವಿ. ಹಾಂ ಬರೋದು ಹೋಗೋದು 2 ದಿನ ಅಡ್ಡಾಡಕತ್ತ ನಾವು ಇಲ್ಲಿ. ಒಂದು ಏನು ಸಿಗಲ್ಲ ನಮ್ಗೆ. ನಮ್ಮ ಸರಸ್ವತಿ